ಕೆಲಸ ಮಾಡಲು ಪೂರಕವಾಗಿ ಬೇಕಾಗಿರುವ ತಂತ್ರಾಂಶಗಳನ್ನು ಒದಗಿಸದೆ, ಯೋಜನೆಗಳ ಬಗ್ಗೆ ತರಬೇತಿ ನೀಡದೆ ವಿವಿಧ ಇಲಾಖೆಗಳು ಹೊಸ ಆದೇಶಗಳನ್ನು ನೀಡಿ ಗ್ರಾಮ ಲೆಕ್ಕಾಧಿಕಾರಿಗಳಿಂದ ಕೆಲಸಗಳನ್ನು ನಿರೀಕ್ಷಿಸುತ್ತಿರುವುದು ತಪ್ಪು. ಖಾಲಿ ಇರುವ ಹುದ್ದೆಗಳನ್ನು ಮೊದಲು ಭರ್ತಿ ಮಾಡಿ ಆ ಬಳಿಕ ಹೊಸ ಯೋಜನೆಗಳನ್ನು ಹೊರತಂದರೆ ಗ್ರಾಮ ಲೆಕ್ಕಾಧಿಕಾರಿಗಳು ಅದಕ್ಕೆ ಬದ್ಧರಾಗಿ ಕೆಲಸ ಮಾಡುತ್ತಾರೆ ಎಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಉಡುಪಿ ಜಿಲ್ಲಾಧ್ಯಕ್ಷ ದಿನಕರ್ ಶೆಟ್ಟಿ ಹೇಳಿದರು. ಕುಂದಾಪುರದ ಮಿನಿ ವಿಧಾನಸೌಧದ ಎದುರು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಕುಂದಾಪುರ ತಾಲೂಕು ಘಟಕದ ವತಿಯಿಂದ ನಡೆಯುತ್ತಿರುವ ಗ್ರಾಮ ಆಡಳಿತ ಅಧಿಕಾರಿಗಳ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಬೆಂಬಲ ಸೂಚಿಸಿ ಅವರು ಮಾತನಾಡಿದರು. ಒಬ್ಬ ಗ್ರಾಮ ಲೆಕ್ಕಾಧಿಕಾರಿಯನ್ನು 2 ರಿಂದ 3 ಗ್ರಾಮಗಳಿಗೆ ನಿಯೋಜನೆ ಮಾಡಿದ್ದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿರುವ ಮಧ್ಯದಲ್ಲೇ ಬೇರೆ ಬೇರೆ ಇಲಾಖೆಗಳ ಹೊಸ ಪ್ರಯೋಗದಿಂದ ಗ್ರಾಮ ಲೆಕ್ಕಾಧಿಕಾರಿಗಳು ಒತ್ತಡದಲ್ಲಿ ಕೆಲಸ ಮಾಡುವ ಪರಿಸ್ಥಿತಿ ಬಂದೊದಗಿದೆ. ಸರ್ಕಾರದ ಧ್ಯೇಯ ಧೋರಣೆಗಳನ್ನು ನಾವು ಒಪ್ಪುತ್ತೇವೆ, ಆದರೆ ಅದಕ್ಕೆ ಪೂರಕವಾದ ಹುದ್ದೆಗಳನ್ನು ತುಂಬಬೇಕು ಎನ್ನುವುದು ನಮ್ಮ ಆಗ್ರಹ. ಸರ್ಕಾರಿ ಆದೇಶಗಳನ್ನು ನೌಕರರಾಗಿ ನಾವು ಧಿಕ್ಕರಿಸುವುದಿಲ್ಲ. ಕೆಲಸಕ್ಕೆ ಪೂರಕವಾಗಿ ಬೇಕಾಗಿರುವ ಲ್ಯಾಪ್ಟಾಪ್, ಮೊಬೈಲ್ ಸೇರಿದಂತೆ ಇನ್ನಿತರ ತಾಂತ್ರಿಕ ಉಪಕರಣಗಳನ್ನು ನೀಡಬೇಕು ಎಂದು ಅವರು ಆಗ್ರಹಿಸಿದರು. ಮುಷ್ಕರದಲ್ಲಿ ನಿವೃತ್ತ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಪ್ರಕಾಶ್ ಚಂದ್ರ ಶೆಟ್ಟಿ, ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ತಾಲೂಕು ಸಮಿತಿ ಅಧ್ಯಕ್ಷ ಶಿವರಾಯ್ ಎಸ್, ಉಪಾಧ್ಯಕ್ಷ ಆನಂದ್ ಕುಮಾರ್, ಕಾರ್ಯದರ್ಶಿ ವಿಘ್ನೇಶ್ ಉಪಾಧ್ಯಾಯ, ಪ್ರಮುಖರಾದ ಕಾಂತರಾಜು, ಅವಿನಾಶ್ ಗುರುಕೃಪಾ ಮೊದಲಾದವರಿದ್ದರು. ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ಇದರ ರಾಜ್ಯ ಕಾರ್ಯಕಾರಿಣಿ ನಿರ್ಣಯದಂತೆ ಇಡೀ ರಾಜ್ಯಾದ್ಯಂತ ಪ್ರತಿ ತಾಲೂಕು ಹಂತದಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ಏನು ಗ್ರಾಮಾಧಿಕಾರಿಗಳ ಈ ಒಂದು ನ್ಯಾಯಯುತವಾದಂಥ ಬೇಡಿಕೆಗಳಿಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ರಾಜ್ಯದಿಂದ ಹಿಡಿದು ಪ್ರತಿಯೊಂದು ಜಿಲ್ಲೆಗಳಲ್ಲಿಯೂ ಕೂಡ ಈ ಒಂದು ನ್ಯಾಯಯುತವಾಗಿರ್ತಕ್ಕಂತಹ ಬೇಡಿಕೆಗಳಿಗೆ ನಾವು ಸಂಪೂರ್ಣವಾಗಿ ಇವರೊಟ್ಟಿಗೆ ಬೆಂಬಲವನ್ನು ಕೊಡ್ತೇವೆ ಮತ್ತು ಅವರ ಬೇಡಿಕೆಗೆ ಅನುಸಾರವಾಗಿ ಸ್ಪಂದನವನ್ನು ಕೊಡ್ತೇವೆ ಅನ್ನತಕ್ಕಂಥ ಮಾತುಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಜಿಲ್ಲಾಧ್ಯಕ್ಷನಾದ ದಿನಕರ್ ಶೆಟ್ಟಿ ನಾನು ಇವತ್ತು ಅವರಿಗೆ ಬೆಂಬಲವನ್ನು ಘೋಷಿಸ್ತಾ ಇದ್ದೇನೆ. 22ನೇ ತಾರೀಕಿನಂದು ಅವರು ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಅವರು ನಿರ್ಣಯವನ್ನು ಕೈಗೊಂಡಿದ್ದಾರೆ. ಅವರಿಗೆ ಏನಾಗಿದೆ ಅಂತ ಹೇಳಿದರೆ ಹೊಸ ಇಲಾಖೆ ಮತ್ತು ಸರ್ಕಾರ ಹೊಸ ಆದೇಶಗಳನ್ನು ನೀಡಿ ಇಲಾಖೆಗಳಿಗೆ ಪೂರಕವಾಗಿರುವಂಥ ಕೆಲಸ ಮಾಡ್ತಕ್ಕಂತಹ ಯಾವುದೇ ತಂತ್ರಾಂಶಗಳನ್ನು ಅಭಿವೃದ್ಧಿಪಡಿಸದೆ ಆ ತಂತ್ರಾಂಶಗಳಿಗೆ ಅಭಿವೃದ್ಧಿಪಡಿಸದೆ ಅವರಿಂದ ಕೆಲಸವನ್ನು ನಿರೀಕ್ಷಿಸುವುದು ತುಂಬ ತಪ್ಪಾಗ್ತದೆ ಖಂಡಿತವಾಗಿ. ಯಾಕಂತ ಹೇಳಿದರೆ ಅವರಿಗೆ ಅನೇಕ ಕೆಲಸಗಳ ಬಗ್ಗೆ ಒಂದನೇದಾಗಿ ತರಬೇತಿ ಕೂಡ ಇಲ್ಲ. ಅನೇಕ ಹೊಸ ಪೋರ್ಟಲ್ಗಳಲ್ಲಿ ರಾಜ್ಯದಲ್ಲಿ ಇಂಟ್ರಡ್ಯೂಸ್ ಮಾಡ್ತಾರೆ, ಅದಕ್ಕೆ ಸರಿಯಾದ ಮಾಹಿತಿಗಳು ಕೂಡ ಕೆಳ ಹಂತದ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಅದು ಸಿಗೋದಿಲ್ಲ. ಇನ್ನೊಂದು ವಿಚಾರ ಅಂತ ಹೇಳಿದರೆ ಒಂದೊಂದು ಗ್ರಾಮಾಧಿಕಾರಿಗಳಿಗೆ 3 ಮತ್ತು 4 ಕಡೆ ಗ್ರಾಮದಲ್ಲಿ ಚಾರ್ಜಸ್ ಇದೆ. ಅಲ್ಲಿ ಹೋದರೆ ಇಲ್ಲಿಲ್ಲ, ಇಲ್ಲಿ ಹೋದರೆ ಅಲ್ಲಿಲ್ಲ. ಇದಕ್ಕೆ ಏನಾಗ್ತಂದರೆ ಸಾರ್ವಜನಿಕರಿಗೆ ತೊಂದರೆ ಆಗೋದ್ರ ಜೊತೆಗೆ ಇಲಾಖೆಯ ಹೊಸ ಪ್ರಯೋಗದಿಂದ ಇಲ್ಲಿರ್ತಕ್ಕಂತಹ ಸಿಬ್ಬಂದಿಗಳಿಗೆ ಮಾತ್ರ ತೊಂದರೆ ಅಲ್ಲ, ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗ್ತದೆ. ಇವರು 3-4 ಕಡೆ ಚಾರ್ಜ್ ಇಟ್ಕೊಂಡು ಒಂದು ದಿವಸ ಅಲ್ಲಿದ್ದರೆ ಇನ್ನೊಂದು ದಿವಸ ಸಾರ್ವಜನಿಕರಿಗೆ ಇಲ್ಲಿ ಲಭ್ಯವಿಲ್ಲ, ಇನ್ನೊಂದು ಕಡೆ ಇದು ಅನೇಕ ಮೀಟಿಂಗ್ಗಳು, ಹೊಸ ಪ್ರಯೋಗಗಳ ಬಗ್ಗೆ ಮೀಟಿಂಗು, DC ಆಫೀಸ್ನಲ್ಲಿ ಮೀಟಿಂಗು, ಎಲ್ಲ ಕಡೆ ಮೀಟಿಂಗ್. ಸರ್ಕಾರದ ಎಲ್ಲ ಧ್ಯೇಯ ಧೋರಣೆಗಳಿಗೆ ನಾವು ಒಪ್ತೇವೆ ಖಂಡಿತ, ಆದರೆ ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಹುದ್ದೆಗಳನ್ನು ತುಂಬಲಿ ಅನ್ನತಕ್ಕಂಥದ್ದು ನಮ್ಮ. ಶ್ರೀಕಾಂತ್ ಹೆಮ್ಮಾಡಿ, V4 ನ್ಯೂಸ್, ಕುಂದಾಪುರ.